ಸೂಚ್ಯವಾಗಿ ಹೇಳೋದಾದ್ರೆ ನಾನು ಈ ಕಾರ್ಯಕ್ರಮನ ಮಂಡಳಿ ಅಧ್ಯಕ್ಷನಾಗಿ ಬೆಂಗಳೂರಿನಲ್ಲೇ ಒಂದು ಕಾರ್ಯಕ್ರಮವಾಗಿ ನಾನು ರೂಪಿಸಿದೆ. ಸುವರ್ಣ ಮಹೋತ್ಸವ ಸಂಭ್ರಮವನ್ನು ಬೆಂಗಳೂರು ನಗರದಲ್ಲೇ ಆಯೋಜಿಸಿ ಗಣ್ಯಮಾನರನ್ನು ಆಹ್ವಾನಿಸಿ ಕಾರ್ಯಕ್ರಮ ಮುಗಿಸಬಹುದು. ಆದರೆ ನಾವು ಮಂಡಳಿ ಸಭೆಯಲ್ಲಿ ಒಂದು ನಾನು ಪ್ರಸ್ತಾಪ ಮಾಡಿದಂಥ ವಿಚಾರ, ನಮ್ಮ ಮಂಡಳಿ ಬಹಳ ಜನರಿಗೆ ಗೋಚರಿಸದೇ ಇರುವಂತ ರೀತಿಯಲ್ಲಿ ನಮ್ಮ ಮಹತ್ವ ಮಾತ್ರವಾಗಿದ್ದು ಅದರ ವಿಚಾರವನ್ನ ಜನರ ಬಳಿಗೆ ನಾವು ತೆಗೆದುಕೊಂಡು ಹೋಗಿಲ್ಲದೆ ಇರೋದ್ರಿಂದ, ಜೊತೆಗೆ ಈ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಇರಬೇಕು ಅಂದ್ರೆ ಯಾವ ರೀತಿ ರೂಪುಗೊಳ್ಳುತ್ತದೆ ಸರಿ ಅನ್ನುವಂತ ಪ್ರಶ್ನೆಯನ್ನ ನಾನೇ ನಮ್ಮ ಮಂಡಳಿ ಸದಸ್ಯರು ಹೇಳಿದಾಗ ನಿಮ್ಮ ಸಲಹೆ ಸೂಕ್ತವಾಗಿದೆ. ಏನು ಸಲಹೆ ಕೊಟ್ಟಿದ್ದೆ ನಾನು? ಸಾರ್ವಜನಿಕರಲ್ಲಿ ಈ ಪರಿಸರದ ಅರಿವು, ಮಾಲಿನ್ಯಕಾರಕ ವಿಚಾರಗಳ ಬಗ್ಗೆ ತಿಳುವಳಿಕೆಯನ್ನು ನೀಡತಕ್ಕಂಥ ಜವಾಬ್ದಾರಿ ವಿಚಾರವನ್ನ ನಮ್ಮ ಮಂಡಳಿ ಮೊದಲು ನಮ್ಮ ಆದ್ಯ ಕರ್ತವ್ಯ ಈ ಕೆಲಸ ಮಾಡೋಣ. ನಾವು ಬರೀ ಕಾರ್ಯಕ್ರಮ ವೇದಿಕೆ ಅಥವಾ ಇದು ರಾಜಕೀಯ ವೇದಿಕೆ ಅಲ್ಲ, ರಾಜಕಾರಣ ಮಾಡುವಂತ ವೇದಿಕೆ ಅಲ್ಲ, ನಮ್ಗೆ ಅದರ ಅವಶ್ಯಕತೆನೂ ಇಲ್ಲ. ಇಲ್ಲಿ ಬಂದಂತ ವಿಚಾರ, ನೀವೆಲ್ಲರೂ ಇವತ್ತು ವಿದ್ಯೆ ಕಲಿತಾ ಇದ್ರಿ. ಯಾತಕ್ಕಾಗಿ ವಿದ್ಯೆ ಕಲಿತಾ ಇದ್ರಿ? ಯಾರು ಉತ್ತರ ಕೊಡಬಾರ. ಯಾತಕ್ಕಾಗಿ ವಿದ್ಯೆ ಕಲಿತಾ ಇದ್ರಿ? ನಿಮ್ಮ ಭವಿಷ್ಯಕ್ಕಾಗಿ. ಹೌದಲ್ವೋ? ನಿಮ್ಮ ಭವಿಷ್ಯಕ್ಕಾಗಿ ನೀವು ವಿದ್ಯೆ ಕಲಿತಾ ಇದ್ರಿ ಅಂತಂದ್ರೆ ಭವಿಷ್ಯತ್ತು ನಿಮ್ಮ ಬದುಕಿನಲ್ಲಿ ಎಷ್ಟು ಅವಶ್ಯಕ ಅನ್ನುವಂತ ವಿಚಾರದಲ್ಲಿ ಪರಿಸರದ ಕಾಳಜಿ ಕೂಡ ಅಷ್ಟೇ ಅವಶ್ಯಕ. ಉತ್ತಮವಾದಂತ ಗಾಳಿ ಇಲ್ಲ ಅಂದ್ರೆ ಅಥವಾ ಉತ್ತಮವಾದಂತ ಕುಡಿಯುವ ನೀರಿಲ್ಲ ಅಂದ್ರೆ ನಮ್ಮ ಬದುಕಿಗೆ ಎಷ್ಟು ಮಾರಕ ಅಂತಕ್ಕಂಥ ಅರಿವು ಕರೋನಾ ಸಂದರ್ಭದಲ್ಲಿ ಕಾಯಿಲೆ. ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಇಂಥದ್ದು ಕಾಯಿಲೆ ಪ್ರಪಂಚದಲ್ಲಿ ಬರುತ್ತೆ ಅಂತ. ಅವತ್ತು ಎಲ್ಲರಿಗೂ ಮುಸುರುಗಟ್ಟಿದ ವಾತಾವರಣ ಮೊದಲು ಯಾರಿಗೂ ಗೊತ್ತಿರಲಿಲ್ಲ. ಮನುಷ್ಯನಿಗೆ ಆಕ್ಸಿಜನ್ ಕೊರತೆ ಆದಾಗ ಯಾವ ರೀತಿ ಸಮಸ್ಯೆ ಬರುತ್ತೆ ಅನ್ನೋದು ಕರೋನಾ ಸಂದರ್ಭದಲ್ಲಿ ನಮ್ಗೆ ಅರ್ಥ ಆಯ್ತು. ಹೊರಟೋಯ್ತು ಅದು ಕರೋನಾ, ನಮ್ಗೆ ಈಗೆಲ್ಲ ಮರ್ತೋಯ್ತು. ವಾಸ್ತವ ಜಗತ್ತಿನಲ್ಲಿ ಸ್ವತಂತ್ರ ಭಾರತದಲ್ಲಿ 35 ಕೋಟಿ ಇದ್ದಂತ ಜನ 140 ಕೋಟಿ ಮುಟ್ಟಿದ್ದೇವೆ. ಆದ್ರೆ ನಮ್ಮ ಅರಣ್ಯ ಪ್ರದೇಶ ವೃದ್ಧಿಯಾಗಿಲ್ಲ. ನಮ್ಮ ಪರಿಸರವನ್ನು ನಾವು ಶುದ್ಧವಾಗಿ ಇಟ್ಕೊಳ್ತಾ ಇಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿ ಎಲ್ಲಾ ಪ್ರದೇಶದಲ್ಲಿ ಎಲ್ಲಾ ವಿಚಾರದಲ್ಲಿ ತನ್ನ ಜವಾಬ್ದಾರಿಯನ್ನು ಮೆರೀಲಿಕ್ಕೆ ಸಕಾಲದಲ್ಲಿ ಸಾಧ್ಯ ಆಗೋದಿಲ್ಲ. ಕಾರಣ ಸಾರ್ವಜನಿಕ ಸಹಭಾಗಿತ್ವ ಇಲ್ಲದೆ, ಸಾರ್ವಜನಿಕರ ಅರಿವಿಲ್ಲದೆ ನಾವು ಈ ದೇಶದಲ್ಲಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಮಹತ್ವದ ವಿಚಾರವನ್ನ ಸ್ವತಂತ್ರ ಭಾರತದಲ್ಲಿ ಅಂದಿನ ಧೀಮಂತ ನಾಯಕಿ, ರಾಷ್ಟ್ರವನ್ನು ಆಳ್ತಾ ಇದ್ದಂತ ಇಂದಿರಾ ಗಾಂಧಿ ಅವರು ವಿಶ್ವಸಂಸ್ಥೆಯ ಆಹ್ವಾನದ ಮೇರೆಗೆ ಸ್ಟಾಕ್ಹೋಮ್ನಲ್ಲಿ ನಡೆದಂತಹ ವಿಶ್ವ ಸಮ್ಮೇಳನದಲ್ಲಿ ಭಾಗಿಯಾದರು. ವಿಚಾರ ವಿಶ್ವದ ಪರಿಸರದ ಬಗ್ಗೆ ಚರ್ಚೆ ನಡೆದು 1972ರಲ್ಲಿ ಸ್ಟಾಕ್ಹೋಮ್ನಲ್ಲಿ. ಆ ಚರ್ಚೆಯಲ್ಲಿ ನಮ್ಮ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತಕ್ಕೆ ಬಂದು ಅದಾದ ನಂತರ ನಮ್ಮ ದೇಶದಲ್ಲಿ 1974ಕ್ಕೆ ಜಲ ಕಾಯ್ದೆಯನ್ನ ರೂಪಿಸಿ ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದರು. ಅದರ ಅಡಿಯಲ್ಲೇ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನ ತಮ್ಮ ಮುಂದೆ ಅರಿಕೆ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಆ 74ರಿಂದ ಪ್ರಾರಂಭವಾದಂತ ಈ ಜಲ ಕಾಯ್ದೆ ಅಡಿಯಲ್ಲಿ ಸೀಮಿತವಾಗಿದ್ದಂತ ಮಂಡಳಿ ಕಾರ್ಯವ್ಯಾಪ್ತಿಯನ್ನ ವಾಯು ಕಾಯ್ದೆಯನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಪರಿಸರ ಸಂರಕ್ಷಣಾ ಕಾಯ್ದೆಯ ವಿಸ್ತರಣೆ, ಈಗ ಹೆಚ್ಚಿನ ಜವಾಬ್ದಾರಿಯೊಂದಿಗೆ ಮಂಡಳಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಮಾಡಿದೆ. ಈ ವಿಚಾರಗಳಲ್ಲಿ ನಮಗೆ ಬಹಳಷ್ಟು ಜನಕ್ಕೆ ನಾವು ಗೊತ್ತಿದ್ದೇನೆ. ನಿಮ್ಮ ಮನೆಗಳಲ್ಲಿ, ನಮ್ಮ ಮನೆಯಲ್ಲೂ ಸೇರಿದೆ, ಪ್ರತಿದಿನ ಇವತ್ತು ಹಾಲಿನ ಪ್ಯಾಕೆಟ್ ನಮಗೆ ರೂಢಿಯಾಗಿದೆ. ಆ
ಪಾಕೆಟ್ ಹಾಲು ಬಹಳ ಶೋಚನೀಯವಾದಂತ ವಿಚಾರ ಎಲ್ಲರ ಮನೆಯಲ್ಲೂ ನಡೀತಾರೆ. ಯಾರಿಗೂ ಆ ಪಾಕೆಟ್ ತಗೊಂಡ ತಕ್ಷಣ ನಮ್ಮ ಡಿಸಿ ಅವರು ಬಂದಿಲ್ಲ, ಪಾಕೆಟ್ ನ ಯಾವ ರೀತಿ ಉಪಯೋಗಿಸ್ತಾರೆ, ತುದಿ ಕಟ್ ಮಾಡ್ತಿರ್ತಾರೆ, ಹೌದಾನೆ? ಆ ತುದಿಯಂತೂ ಭೂಮಿ ಸೇರ್ತಾ ಇದೆ. ನಾನಿವಾಗ 3 ಜಿಲ್ಲೆ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಇಲ್ಲಿ ಮಾಹಿತಿ ತಗೊಂಡಂತ ಪ್ರಕಾರ ಸುಮಾರು 3.5 ಲಕ್ಷ ಪ್ಯಾಕೆಟ್ ಹಾಲು ಒಂದು ದಿನಕ್ಕೆ ಖರ್ಚಾಗ್ತಾ ಇದೆ. ಅದು ಮಿನಿಮಮ್ 4 ಲಕ್ಷ ಆದ್ರೂ ಆಗ್ಬೋದು. ಒಂದು ದಿನಕ್ಕೆ ಅದರ ತುದಿ ಸುಮಾರು 4 ಲಕ್ಷ ತುದಿ ಭೂಮಿ ಸೇರ್ತಾ ಇದೆ. ಇದು ದತ್ತವಾದಂತ ಅಂಕಿಅಂಶ ವಿಚಾರ. ನಾನೇನು ಊಹಾತ್ಮಕವಾಗಿ ಮಾತಾಡ್ತೀನಿ, ಎಲ್ಲರ ಮನೆಯಲ್ಲೂ ಆಗ್ತಾ ಇದೆ. ಅದೇ ಆ ಪ್ಯಾಕೆಟ್ ನ ತೆಗೆದುಕೊಂಡು ಹೀಗೆ ನೇರವಾಗಿ ಕತ್ತರಿಸಿ ಅದನ್ನ ಹಿಂಗೆ ಎಳೆದು ಹಾಲನ್ನ ಬಿಟ್ಕೊಂಡ್ರೆ ಆ ತುದಿ ಆಚೆ ಹೋಗಲ್ಲ. ಇದು ಸಣ್ಣ ವಿಚಾರ, ಆದ್ರೆ ರೂಢಿನಲ್ಲಿಲ್ಲ. ಇಂಥ ಹಲವಾರು ವಿಚಾರಗಳನ್ನು ಕಂಡುಹಿಡಿದಿದೆ. 70ರ ದಶಕದಲ್ಲಿ ಬಂದಿತ್ತು ಈ ದೇಶಕ್ಕೆ ಅಥವಾ ಪ್ರಪಂಚಕ್ಕೆ ಪ್ಲಾಸ್ಟಿಕ್. ಇದು ಪ್ರಪಂಚಕ್ಕೆ ಮಾರ್ಕ್ ಹಾಕಿಬಿಟ್ಟಿದೆ. ನಾವು ಯಾರು ನೋಡಿದ್ರು ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ಅಂಗಡಿಗೆ ಹೋಗ್ತೀವಿ, ಸುಲಭವಾಗಿ ತರೋದು. ಅದರ ನಂತರ ಅದನ್ನ ರೀಸೈಕ್ಲಿಂಗ್ ಹೇಳ್ಕೊಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ. ಎಷ್ಟು ಇವತ್ತು ಪ್ಲಾಸ್ಟಿಕ್ ವಸ್ತುಗಳು ಇವತ್ತು ದಿನಬಳಕೆನಲ್ಲಿದೆ. ಇದನ್ನು ನಿಯಂತ್ರಣ ಮಾಡೋದಾದ್ರೆ ಹೇಗೆ? ಸಾರ್ವಜನಿಕರ ಸಹಭಾಗಿತ್ವ ಇದ್ದರೆ ಇದನ್ನ ನಾವು ನಿಯಂತ್ರಣ ಮಾಡ್ತೀವಿ ಅಂತಕ್ಕಂಥದ್ದು ಕಾಯ್ದೆಯಿಂದ ಸಾಧ್ಯ ಇಲ್ಲ, ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಸಾರ್ವಜನಿಕವಾಗಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ರೂಪಿಸಬೇಕು. ಇದೇ ರೀತಿ 1973ರಲ್ಲಿ ನೋಡಿ, ದೂರದೃಷ್ಟಿ ಇದ್ರೆ ಏನೇನು ಮಾಡಬಹುದು. ಒಂದು ಜಲ ಕಾಯ್ದೆ, ವಾಯು ಕಾಯ್ದೆ, ನಂತರ ನಮ್ಮ ರಾಷ್ಟ್ರದಲ್ಲಿ ಹುಲಿ ಸಂತತಿ ಕಡಿಮೆ ಆಗಿದ್ದನ್ನ ದೂರದೃಷ್ಟಿ ಇಟ್ಟು 73ರಲ್ಲೇ ಪ್ರಾಜೆಕ್ಟ್ ಟೈಗರ್ ಅಂತ ಘೋಷಣೆ ಮಾಡೋದು. ನಂತರ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, 1980ರಲ್ಲಿ ಅರಣ್ಯ ಸಂರಕ್ಷಣೆ. ಇವತ್ತು ಅರಣ್ಯ ಸಂರಕ್ಷಣೆ ಮಾಡಲಿಲ್ಲ ಅಂತಿದ್ರೆ ನಮಗೆ 33% ಅರಣ್ಯ ಪ್ರದೇಶ ಇರಬೇಕು. ಒಂದು ದೇಶ ಒಂದು ಬ್ರೀತಿಂಗ್ ಸ್ಪೇಸ್ ಇರಬೇಕು ಅಂತಂದ್ರೆ, ಆಕ್ಸಿಜನ್ ಲಭ್ಯತೆ ಸರಿಯಾಗಿರ್ಬೇಕಾದ್ರೆ ಅಷ್ಟು ಅರಣ್ಯ ಪ್ರದೇಶ ಇರಬೇಕು. ನಾವು 20% ಕಡಿಮೆ ಅರಣ್ಯ ಪ್ರದೇಶ. ಹಾಗಾಗಿ ನಮಗೆ ಉತ್ತಮವಾದಂತ ಗಾಳಿ ಸಿಗಲಿಕ್ಕೆ ಸಾಧ್ಯ. ನಾವೆಲ್ಲರೂ ಮನಸ್ಸು ಮಾಡಲೇಬೇಕು. ಜನಸಂಖ್ಯೆ ಏರಿದಂತ ರೀತಿಯಲ್ಲಿ ನಾವು ವೃಕ್ಷದ ಬೆಳವಣಿಗೆಯನ್ನು ಏರಿಸಲಿಲ್ಲ ಅಂತಂದ್ರೆ ನಾವು ಏನನ್ನ ಮಾಡ್ತು, ಯಾವುದನ್ನ ಬೆಳಗುತ್ತಾ ಇದ್ದೀವಿ ಅರಿವೇ ಇಲ್ವ ನಮಗೆ? ಯಾರೋ ಒಬ್ರು ಮಾತಾಡಿದ್ರೆ ಅರ್ಥಕೋಬೇಕು ಅನ್ನೋಂಥ ವಿಚಾರ ಅಲ್ಲ, ಯಾರು ಬಲವಂತನಲ್ಲ, ಕಾಯ್ದೆಯನ್ನು ಹೇರಿಕೆ ಮಾಡುವಂತ ವಿಚಾರನೂ ಅಲ್ಲ. ಈ ವಿಚಾರವನ್ನ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದೇ ನಮ್ಮ ನಿಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ. ನಾವ್ಯಾರು ಆಸ್ತಿ ಸಂಪಾದನೆ ಮಾಡೋದ್ರ ಪ್ರಯೋಜನ ಇಲ್ಲ, ಹಣ ಸಂಪಾದನೆ ಮಾಡೋದ್ರ ಪ್ರಯೋಜನ ಇಲ್ಲ. ಭವಿಷ್ಯತ್ತಿನ ಪೀಳಿಗೆಗೆ ಉತ್ತಮ ಪರಿಸರವನ್ನ, ಉತ್ತಮವಾದಂತ ಗಾಳಿಯನ್ನ, ಉತ್ತಮವಾದಂತ ನೀರನ್ನ ನಾವು ಉಳಿಸ್ತಿಲ್ಲ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವೇ ಮಾರ್ಗವಾಗಿ ಕಾಡ್ತೇವೆ ಅನ್ನೋಂಥ ಅರಿವು ನಮ್ಮಲ್ಲಿ. ಇವತ್ತು ಸಾಕಷ್ಟು ಉದ್ದಿಮೆಗಳು ನಮ್ಮಲ್ಲಿ ಪ್ರಾರಂಭ ಆಗಿದೆ. ಆ ಉದ್ದಿಮೆಗಳಿಂದ ಹೊರಸೂಸ್ತಾ ಇರ್ತಕ್ಕಂಥ ಸಾಕಷ್ಟು ಮಾಲಿನ್ಯಕಾರಕ ವಿಚಾರಗಳಿವೆ. ಇದನ್ನ ಕಂಟ್ರೋಲ್ ಮಾಡಬೇಕು ಅಂತಾರೆ. 2011ರಲ್ಲಿ ಯಾವ UPA ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿ ಸಲಹೆ ಮೇರೆಗೆ ಇವತ್ತು ನಾವೆಲ್ಲ ಗ್ರೀನ್ ಟ್ರಿಬ್ಯುನಲ್ ಮಾತಾಡ್ತೀವಲ್ಲ, ಅದು ಸ್ಥಾಪನೆ ಆದಂತೆ ಈ ಕಾರಣಕ್ಕೋಸ್ಕರ. ನಮ್ಮ ಮೇಲೆ ಕೂಡ ಇವತ್ತು ಅಂಕುಶ ಕೂತಿರ್ತಕ್ಕಂಥದ್ದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಈ ಎಲ್ಲ ವಿಚಾರಗಳನ್ನ ನಾನು ನಮ್ಮ ಮಂಡಳಿ ನಡೆದು ಬಂದ ಹಾದಿ, ಅದು ಸಾಕ್ತಾ ಇರ್ತಕ್ಕಂಥ ಹಾದಿ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸ್ಯಾಂಕ್ಷನ್ ಸುಮಾರು 700 ಉದ್ಯೋಗಿಗಳು ನಮ್ಮಲ್ಲಿ. ಆದ್ರೆ ಅದರಲ್ಲಿ ಇವಾಗ ವರ್ಕಿಂಗ್ ಸ್ಟ್ರೆಂತ್ ಎಷ್ಟಿದೆ ಅಂತಂದ್ರೆ ಇಟ್ ಈಸ್ ಓನ್ಲಿ 200+. ನಾವು ಯಾವ ರೀತಿಯಲ್ಲಿ ಈ ಮಂಡಳಿನ ನೆಲೆಸಬೇಕು ಅಂತ ಯೋಚನೆ ಮಾಡಿ ನಾನು ಅಧ್ಯಕ್ಷ ಆದ್ಮೇಲೆ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿದ್ಮೇಲೆ 80% ವೇಕೆನ್ಸಿಯಲ್ಲಿ 80% ಫಿಲ್ ಮಾಡೋದಕ್ಕೆ ಅವಕಾಶ ಕೊಡಿದ್ರೆ ಮಾಡ್ತಾ ಇದ್ದೀವಿ. ನಮ್ಮ ಮಂಡಳಿ ಅಧಿಕಾರಿಗಳಿಗೆ ವಾಹನವೇ ಇರಲಿಲ್ಲ. ನಾನು ಅವರಷ್ಟು ಜನಕ್ಕೆ 71 ವೆಹಿಕಲ್ಗಳನ್ನ ಇವತ್ತು ಕೂಡ ಕೊಟ್ಟಿದ್ದೀವಿ ಎಲ್ಲ. ಅದಕ್ಕೆ ಹೊಸ ರೂಪ ಕೊಡೋದು, ಡಿಸೈನೇ ಚೇಂಜ್ ಮಾಡ್ಕೊಟ್ಟಿದ್ವಿ. ಆ ವೆಹಿಕಲ್ ನೋಡಿದ್ರೆ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ವಾಹನ ಗುರುತಿಸ್ಬೇಕು, ಬರೀ ಗವರ್ಮೆಂಟ್ ವೆಹಿಕಲ್ ಅಂತ ನೋಡಬಾರ್ದು.
ಜೊತೆಯಲ್ಲಿ ನಾವು ಇವತ್ತು ಪ್ರತಿಯೊಂದು ಲಾಭನ ಸೇವನೆ ಮಾಡ್ತಾ ಇದ್ದೀವಿ. ಯಾಕೆ ಕೆಮಿಕಲ್ ಬೇರೆಗಳು ಇದು ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಮಾಡ್ತಾನೆ ಇದ್ದೀವಿ. ಹುಬ್ಳಿ ಧಾರವಾಡ ಇಲ್ಲೇ ಮೇಯರ್ ಪ್ರಥಮ ಪ್ರಜೆಯಲ್ಲೇ ಕೂತಿದ್ದಾರೆ. ನಾನು ಅವ್ರಿಗೆ ಒಂದು ನೇರವಾದ ಪ್ರಶ್ನೆ, ಅಪಾರ್ಥ ಮಾಡ್ಕೊಡೇ, ನಿಮ್ಮ SCP ವರ್ಕ್ ಮಾಡ್ತಾ ಇದೆಯಾ? 100% ವರ್ಕ್ ಮಾಡ್ತಾ ಇದೆಯಾ? ಅಪಾಸ ಆಗಬೇಡ. ನಾವು ನಮ್ಮ ದೇಶನ ಉಳಿಸ್ಕೋಬೇಕು ಅಂದಾಗ ನಮ್ಮ ಕೊಳಚೆ ನೀರನ್ನ ಎಲ್ಲಿ ಕೊಡ್ತಾ ಇದ್ದೀವಿ? ನಿಮ್ಮ ಹುಬ್ಬಳ್ಳಿ ಧಾರವಾಡ ಸುತ್ತ ಎಷ್ಟು ಕೆರೆಗಳಿದ್ದಾವೆ? ಅದಕ್ಕೆ ಯಾವ ನೀರು ಸೇರ್ತಾ ಇದೆ? ಯಾವ ಚರಂಡಿ ಮೂಲಕ ಈ ನಮ್ಮ ತ್ಯಾಜ್ಯವನ್ನು ಅಲ್ಲೇ ಸೇರ್ತಾ ಇದೆ? ಹಾಗಾದ್ರೆ ಅದು ಅಂತರ್ಜಲಕ್ಕೆ ಹೋಗೋದು ಯಾವ ಮುಖಾಂತರ? ಪೈಪ್ ಲೈನ್ ಹಾಕ್ಬೇಕಾಗಿಲ್ಲ. ನಾವು ನಮಗೆ ಸಿಕ್ಕದಾಗ ನಮ್ಮನೆ ಕೋರೋದ್ರಲ್ಲಿ ತೆಂಗಿನಕಾಯಿ ಅವರ ಮನೆ ಕೋರೋದ್ರಲ್ಲಿ ಅಂತರ್ಜಲದಿಂದ ಬರೋದಿದೆ ನಮಗೂ ಸಿಕ್ಕದು. ಹಾಗಾಗಿ ಇಂಥ ಅರಿವು ನಮ್ಮಲ್ಲಿಲ್ಲ. ರೈತರು ಮಾಡ್ತಿದ್ದಾನೆ, ಪ್ರತಿಯೊಂದು ಮನೆಯಲ್ಲೂ ಇದು ಮಾಡ್ತೀವಿ. ಇದ್ರ ಜೊತೆಯಲ್ಲೇ ಒಂದೊಂದು ಮನೆ ಒಂದೊಂದು ಬಿಟ್ಟು ಹೊಡೆದ್ಬಿಟ್ಟು ಎಲ್ಲಿ ಯೂನಿಟಿ ಕಲೆಕ್ಷನ್ ಅಲ್ಲಿ ಭೂಮಿಗೆ ನೀರು ಬಿಡ್ತಾರೆ. ಇಷ್ಟೊಂದು ಮಾರಕವಾದಂತಹ ವಿಚಾರಗಳನ್ನು ನಾವು ಕಣ್ಮುಂದೆ ಇಟ್ಕೊಂಡು ಇದಕ್ಕೆ ನಾವು ಪರಿಹಾರವನ್ನು ನಮಗೆ ನಾವೇ ಅರ್ಕೊಂಡಿಲ್ಲ. ಭವಿಷ್ಯಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ? ಯಾರ ಪ್ರಶ್ನೆ ಮಾಡೋದು? ಸಾರ್ವಜನಿಕ ವಾಹನವನ್ನು ಬಳಸೋದ್ರಿಂದ ನಮಗೆ ವಾಯು ಮಾಲಿನ್ಯ ತಡೆಯಬಹುದು. ಈಗ ನಾನು ಹೋಗ್ಬೇಕಾದ್ರೆ ನನ್ನ ಡ್ರೈವರ್ ನಾನು ಇಷ್ಟೇ, ನನ್ನ ಜೊತೆ ಯಾರು ಕರ್ಕೊಳ್ಳೋದು ಎಲ್ಲರೂ ಅದೇ. ಸಾರ್ವಜನಿಕ ವಾಹನ ಬಳಸಿದ್ರೆ ಅವಮಾನ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಸರ್ಕಾರದ ಒಂದು ಯೋಜನೆ ಮಾತ್ರ ನಾನು ಅಪ್ರಿಷಿಯೇಟ್ ಮಾಡೋದು, ತೆಂಗಿನಕಾಯಿ ಅಪಾರ್ಥ ಮಾಡ್ಕೊಳ್ಳೋದು ನಮ್ಮ ಶಕ್ತಿ ಯೋಜನೆ. ಎಲ್ಲರೂ ಒಬ್ಬರು ಬಸ್ಸಲ್ಲಿ ಕರ್ಕೊಂಡಿದ್ದಾರೆ. ಸೊ ಎಷ್ಟು ಸಾಧ್ಯವೋ ಅಷ್ಟು ವಾಯು ಮಾಲಿನ್ಯವನ್ನು ತಡೆಯೋದಕ್ಕೆ ಅದರ ಕೊಡುಗೆನೂ ಇದೆ ಅಂತ ನಾವು ಒಪ್ಕೋಬೇಕು. ಇಂಥ ವಿಚಾರಗಳ ಜೊತೆಯಲ್ಲಿ ನಾವು ಇವತ್ತಿನ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಮೊದಲೇ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರವಾರು ಶಾಲಾ ಕಾಲೇಜುಗಳಲ್ಲಿ ಮತ್ತು ಪರಿಸರವಾದಿಗಳ ಜೊತೆಯಲ್ಲಿ ಸಂಪರ್ಕ ಮಾಡಿ ನಮ್ಮ ಮಂಡಳಿ ವತಿಯಿಂದ ಸಾಕಷ್ಟು ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ಪರಿಸರದ ಬಗ್ಗೆ ಕಾಳಜಿ ಇರ್ತೀವಿ. ಕೆಲವರು ಪೇಂಟಿಂಗ್ ಕಾಂಪಿಟೇಷನ್ ಕೊಟ್ಟು, ಕೆಲವರು ಎಸ್ಸೆ ರೈಟಿಂಗ್ ಬರ್ಕೊಟ್ಟು, ಕೆಲವರು ಚರ್ಚಾ ಸ್ಪರ್ಧೆಯಲ್ಲಿ ಭಾಗಿಯಾದರು. ಇದೆಲ್ಲ ಸ್ವಾಗತಾರ್ಹ ಬೆಳವಣಿಗೆ. ಇದ್ರ ಬಗ್ಗೆ ಯಾರು ಆ ವಿಷಯನ ಪ್ರಚಾರ ಮಾಡಿರಲಿಲ್ಲ, ಪ್ರಸ್ತಾಪನೆ ಮಾಡಿರಲಿಲ್ಲ. ಹಾಗಾಗಿ ಯಾರು ಚರ್ಚೆ ಮಾಡಿರಲಿಲ್ಲ. ನಾವು ಇದನ್ನ ಒಂದು ಸ್ಮಾಲ್ ಫ್ಲಡ್ ಗೇಟ್ ಓಪನ್ ಮಾಡಿದ್ವಿ. ಎಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟು ಈ ವೇದಿಕೆ ಮೂರು ಜಿಲ್ಲೆಯಲ್ಲಿ ಉತ್ತಮವಾದಂಥ ಈ ರೀತಿಯ ವಿಚಾರಗಳಲ್ಲಿ ಭಾಗಿಯಾದಂಥವರಿಗೆ ನಾವು ಪ್ರಶಸ್ತಿ ನೀಡೋದಂತಾನೆ ಪ್ರತಿ ಜಿಲ್ಲೆಯ 3 ಪರಿಸರವಾದಿಗಳಿಗೆ ಅವರ ಒಂದು ಏನು ಶ್ರಮದ ದುಡಿಮೆ ಏನಿದೆ ಅದನ್ನು ಗುರುತಿಸಿ ನಾಡಿಗೂ ಅವರನ್ನ ಪರಿಚಯ ಮಾಡುವಂಥ ಕೆಲಸ ಇವತ್ತು ಮಾಡಿ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನು ಇವತ್ತು ನೀಡ್ತಾ ಇದ್ದೀವಿ. ಇದು ನಾವು ಯಾರು ಒಬ್ಬರನ್ನು ಮೆಚ್ಚಿಸ್ತಕ್ಕಂಥ ಕೆಲಸ. ಅದು ಇದರಲ್ಲಿ ರಾಜಕಾರಣ ಬರೋದೇ ಎಲ್ಲರೂ ಬೇಕಿರ್ತಕ್ಕಂಥದ್ದು ಪರಿಸರ. ಮಾಲಿನ್ಯ ನಿಯಂತ್ರಣ ಮಾಡತಕ್ಕಂಥ ಮಂಡಳಿ ಇದಕ್ಕಿಂತ ಏನ್ ಮಾಡಬೇಕು? ನಾವು ಕಚೇರಿ ಒಳಗೆ ಕೂತ್ಕೊಂಡು ಫೈಲ್ ನೋಡ್ಕೊಂಡು ಅವ್ರ ಪರ್ಮಿಷನ್ ಕೊಟ್ಕೊಂಡು ಅವ್ರ ಕಂಟ್ರೋಲ್ ಮಾಡ್ಕೊಂಡು ರೈಡ್ ಮಾಡ್ಕೊಂಡು ವಿಚಾರನ ಬಿಟ್ಟು ನಾವು ಕೂಡ ಜನರ ಒಳಗೆ ಹೋಗುವಂತ ಕೆಲಸ ಮಾಡೋಣ, ಅರಿವು ಮಾಡುವಂತ ಕೆಲಸವನ್ನು ಮಾಡೋಣ ಅಂತ ಇವತ್ತಿನ ಕಾರ್ಯಕ್ರಮ ಮಾಡಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಮುಖ್ಯವಾದಂಥ ಆಹ್ವಾನವನ್ನು ನೀಡಿದ್ದೇನೆ. ನವೆಂಬರ್ 19ನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ನಮ್ಮ ಮಂಡಳಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಮೊಬೈಲ್ ಇಟ್ಕೊಂಡಿದ್ದೀರಿ, ರೀಲ್ಸ್ ನೋಡ್ತೀರಿ, ವಾಟ್ಸಪ್ ನೋಡ್ತೀರಿ. ನೀವು ಕೂಡ ರೀಲ್ಸ್ ಮಾಡಿ ಯಾವ ರೀತಿ ಪರಿಸರ ಸ್ನೇಹಿಯಾದಂಥ 1 ನಿಮಿಷದ ನೀವು ರೀಲ್ಸ್ ಮಾಡಿ ಅತ್ಯುತ್ತಮವಾದಂಥ ರೀಲ್ಸ್ಗೆ ಪ್ರಥಮ ಬಹುಮಾನಕ್ಕೆ 50,000, ದ್ವಿತೀಯ ಬಹುಮಾನವಾಗಿ 25,000, ತೃತೀಯ ಬಹುಮಾನವಾಗಿ 10,000 ಪ್ರಶಸ್ತಿ ಜೊತೆಗೆ ಬೆಂಗಳೂರಲ್ಲಿ ಕೊಡ್ತೀವಿ. ಇದು ನೀವೆಲ್ಲರೂ ಮುಖ್ಯವಾಗಿ ಮಂಡಳಿಯ ಅಧ್ಯಕ್ಷರಾಗಿ ನಾನು ಆಗ್ರಹ ಪಡ್ತೇನೆ. ಅದರ ಜೊತೆಗೆ ಧಾರವಾಡ, ಉತ್ತರ ಕನ್ನಡ, ಗದಗ ಜಿಲ್ಲೆಗಳಲ್ಲಿ ಸುಮಾರು ಒಟ್ಟು 1095 ಕೈಗಾರಿಕೆಗಳಿರೋದನ್ನ ಮುಂದೆ ನಾನು ಅಂಕಿಅಂಶದ ಮುಖಾಂತರ ಹೇಳ್ತಾ ಇದ್ದೇನೆ. ಧಾರವಾಡ ಜಿಲ್ಲೆ ಸುತ್ತಮುತ್ತ 6 ಕೈಗಾರಿಕೆ ಪ್ರದೇಶಗಳಿದ್ದು
ಆಟೋಮೊಬೈಲ್ ಇಂಡಸ್ಟ್ರಿ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಉತ್ಪಾದನಾ ಘಟಕಗಳು, ಪ್ರಮುಖವಾದ ನಗರ ಕಟ್ಟಡ ಮತ್ತು ಫ್ಲೈಓವರ್ ನಿರ್ಮಾಣ. ಇದರಿಂದಾಗಿ ಏನಾಗ್ತದೆ ಅಂದ್ರೆ ಈ ಗಾಳಿನಲ್ಲಿ ತೇಲುವ ಕಣಗಳು ಹೋಗ್ತಾ ಇರ್ತವೆ. ಅಂದ್ರೆ CND ವೇಸ್ಟ್ ಬರತಕ್ಕಂಥ ಧೂಳಿನ ಕಣದ ಪ್ರಮಾಣ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಜಾಸ್ತಿ ಇದೆ ಅಂತ ನಮಗೆ ಈಗ ದೊರಕಿರ್ತಕ್ಕಂಥ ದತ್ತಾಂಶವನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಒಟ್ಟು 6 ಸ್ಥಳೀಯ ಸಂಸ್ಥೆ STPಗಳಿದ್ದು O&M ಸಮಸ್ಯೆ ಜಿಲ್ಲಾಡಳಿತ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ಕ್ರಮ ವಹಿಸಬೇಕು ಅನ್ನೋದು ನಮ್ಮ ಮಾಹಿತಿಯನ್ನು ಜಿಲ್ಲಾಡಳಿತಕ್ಕೆ ನಾವು ವಿನಂತಿ ಮಾಡ್ತಾ ಇರ್ತಕ್ಕಂಥದ್ದು. ಸ್ಥಳೀಯ ಸಂಸ್ಥೆಗಳು ಈ ಕಾರ್ಯಕ್ಕೆ ನಿರಂತರವಾಗಿ ಕ್ರಮ ವಹಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಹುಬ್ಬಳ್ಳಿ ಧಾರವಾಡ ಪ್ರತಿ ತಿಂಗಳು 10 ಕೆರೆಗಳ ನೀರು ಗುಣಮಟ್ಟ ಪರೀಕ್ಷೆ ಕೆರೆಗಳು ಕ್ಲಾಸ್ 3 ವರ್ಗೀಕರಣಕ್ಕೆ ಸೇರ್ಪಟ್ಟಿದೆ. ಕೃಷಿ ಬಳಕೆಗೆ ಮಾತ್ರ ಯೋಗ್ಯ, ಕುಡಿಯೋದಕ್ಕಲ್ಲ. ಈ ಕೆರೆಗಳ ನೀರು ಒಂದು ಕೂಡ 10 ಕೆರೆಗಳಲ್ಲಿ ಒಂದು ಕೂಡ ಕುಡಿಯಲು ಯೋಗ್ಯವಾದದ್ದಲ್ಲ. ಅಂದ್ರೆ ನಾವು ಇನ್ನು ಜವಾಬ್ದಾರಿನ ಎಲ್ಲರೂ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅನ್ನೋದು ಈ ಅಂಕಿಅಂಶಗಳ ಮುಖಾಂತರ ಗೊತ್ತಾಗ್ತದೆ. ಹಾಗೆ ರಾಷ್ಟ್ರೀಯ ಸ್ವಚ್ಛ ಗಾಳಿ ಯೋಜನೆ NCAP ಅಡಿ ಹುಬ್ಬಳ್ಳಿ ಧಾರವಾಡದ 6 ವಾಯು ಗುಣಮಟ್ಟ ಮಾಪನ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಇನ್ನೂ ಹೆಚ್ಚುವರಿ ಸ್ಥಾಪನೆ ಮಾಡಲು ಹೋಗ್ತಾ ಇದ್ದೀವಿ. ಕಾರಣ ಯಾಕಂದ್ರೆ ಎಲ್ಲೆಲ್ಲಿ ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ, ಅಂತರ್ಜಲದಲ್ಲಿ ಮಾಲಿನ್ಯ ಇದೆ. ಈ ಎಲ್ಲವನ್ನು ನಾವು ಪರಿಶೀಲನೆ ಮಾಡೋದಷ್ಟೇ ಅಲ್ಲ, ಸಾರ್ವಜನಿಕರಿಗೂ ಇದನ್ನ ತಿಳಿಸ್ತಕ್ಕಂಥ ವಿಚಾರ, ಮಾಧ್ಯಮಕ್ಕೂ ಈ ವಿಚಾರವನ್ನ ಆಗಿದ್ದಾಗೆ ನಾವು ಬಹಿರಂಗಪಡಿಸ್ತಕ್ಕಂಥ ವಿಚಾರವನ್ನು ಮಾಡ್ತೇವೆ. ಹಾಗೆ ಗದಗ ಜಿಲ್ಲೆಯಲ್ಲಿ ನರಸಾಪುರ ಕೈಗಾರಿಕಾ ಪ್ರದೇಶ, ಹೈಟೆನ್ ಪ್ಯಾಸನರ್ಸ್, ಮುಂಡರಗಿ ತಾಲೂಕಿನಲ್ಲಿ ವಿಜಯನಗರ ಶುಗರ್ಸ್ ಕಾರ್ಖಾನೆ ಪ್ರಮುಖವಾದದ್ದು. ಮುಂಡರಗಿ ಭಾಗದಲ್ಲಿ ತುಂಗಾ ನದಿ ನೀರು ಗುಣಮಟ್ಟ ಪರೀಕ್ಷೆ ಮಾಡಿ ಅದರಲ್ಲಿರ್ತಕ್ಕಂಥ ಮಾರಕವಾದ ಅಂಶಗಳನ್ನು ಕೂಡ ಇವತ್ತು ನಾವು ಪ್ರಕಟ ಮಾಡಿ ಅದರ ಮೇಲ್ಗಡೆ ಎಲ್ಲಿ ಮಾಲಿನ್ಯ ಆಗಿದೆ ಅದರ ಮೇಲ್ಭಾಗದ ಕೈಗಾರಿಕೆಗಳಿಗೆ ನಾವು ಈಗಾಗಲೇ ಚಾಟಿ ಬೀಸಿದ್ದೀವಿ. ಇದರ ಜೊತೆಗೆ 9 ಸ್ಥಳೀಯ ಸಂಸ್ಥೆಗಳು STP ಕಾರ್ಯನಿರ್ವಹಣೆ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಅಂತರ್ಜಲ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆ ಉಂಟಾಗಿದೆ ಅಂತ ಹೇಳ್ತಾ 24, 25 ಮತ್ತು 25, 26ರಲ್ಲಿ ಜಿಲ್ಲಾ ವ್ಯಾಪ್ತಿಯ 69 ಕೆರೆಗಳ ನೀರಿನ ವರದಿಯನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾವು ನೀಡಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆ ಶಾಸಕರು, ಹಿರಿಯರು, ಅಣ್ಣ ವೇದಿಕೆಗೆ ಬಂದು ಹೆಬ್ಬಾರ್ ಅವರಿಗೆ ನಾವು ಮಂಡಳಿ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಬಿಳಗಾದ ಮೆಸರ್ಸ್ ಗ್ರಾಸಿನ್ ಇಂಡಸ್ಟ್ರೀಸ್ ಕೈಗಾರಿಕಾ ಮೆಸರ್ಸ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್, ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್, ಹಳಿಯಾಳದ EID ಪ್ಯಾರಿ ಇಂಡಿಯಾ ಲಿಮಿಟೆಡ್, ಇವು ಪ್ರಮುಖ ಕೈಗಾರಿಕೆಗಳು. ಇವುಗಳ ಬಗ್ಗೆ ನಾವು ಹೆಚ್ಚಿನ ಗಮನ ನೀಡಿದ್ದೇವೆ. ಹಾಗೆ 1027 ಆರೋಗ್ಯ ಘಟಕ, ಜಿಲ್ಲೆ ವೈದ್ಯರು ಸೇರಿ ಅಂಕೋಲಾದಲ್ಲಿ ಸಾಮಾನ್ಯ ಜೀವ ವೈದ್ಯಕೀಯ ತ್ಯಾಜ್ಯ ಸಂಸ್ಕರಣಾ ಸೌಲಭ್ಯವನ್ನು ಸ್ಥಾಪನೆ ಮಾಡಿದೆ. ಆದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹಾಸ್ಪಿಟಲ್ಗಳಿರಲಿ ಅಥವಾ ಯಾವುದೋ ನರ್ಸಿಂಗ್ ಹೋಮ್ ಇರಲಿ, ಪ್ರತಿಯೊಂದು ಜಾಗದಲ್ಲೂ ಒಂದು ಈ ವೈದ್ಯಕೀಯ ತ್ಯಾಜ್ಯ ಯಾವ ರೀತಿ ವಿಲೆ ಆಗ್ತಿದೆ ಅಂತ ನಾವು ಯಾರು ಮಾಹಿತಿ ಮಾಡ್ತಾ ಇದ್ದೀವಿ. ಅದರಿಂದಾಗಿ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನ ಊಹೆ ಮಾಡಿ ಹೇಳ್ಬಿಟ್ರೆ ನಾವೆಲ್ಲರೂ ಗಾಬರಿಯಾಗಿ ಆಚೆ ಓಡಾಡಕ್ಕೆ ಆಗ್ತದೆ ಅನ್ನೋ ಪರಿಸ್ಥಿತಿನಲ್ಲಿ. ಇದರ ಜೊತೆಯಲ್ಲೇ ಜಿಲ್ಲೆಯ ವಿವಿಧ ನದಿ, ಸಮುದ್ರ ತಟದ 10 ಸ್ಥಳಗಳಲ್ಲಿ ನೀರಿನ ಗುಣಮಟ್ಟ ಮಾಪನ ಅವುಗಳ ವರದಿ B ಕ್ಲಾಸ್ ಇದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇವೆ. ಅಂದ್ರೆ ಇನ್ನೂ ಅದನ್ನ ಉನ್ನತೀಕರಿಸತಕ್ಕಂಥ ಜವಾಬ್ದಾರಿ ನಮ್ಮ ಇದೆ. ಅಘನಾಶಿನಿ, ಶರಾವತಿ ಮತ್ತು ಗಂಗಾವಳಿ ನದಿಗಳು ಕಲುಷಿತ ಪಟ್ಟಿಯಿಂದ ಕೈಬಿಡಲು ಸಿಪಿಸಿಬಿಗೆ ನಾವು ಶಿಫಾರಸು ಮಾಡಿದ್ದೇವೆ. ಯಾಕೆಂದ್ರೆ ಸ್ವಲ್ಪ ನಿಯಂತ್ರಣ ಬಂದಿದೆ ಅನ್ನೋದಕ್ಕೋಸ್ಕರ ಅದನ್ನ ಸಿಪಿಸಿಬಿಗೆ ನಾವು ಶಿಫಾರಸು ಮಾಡ್ತಾ ಇದ್ದೇವೆ. ಇವತ್ತು ಹೆಚ್ಚಿನ ರೀತಿಯಲ್ಲಿ ಈ ವೇಸ್ಟ್ ಇಟ್ಸ್ ಎ ಚಾಲೆಂಜ್ ಬಿಫೋರ್ ಅಸ್. ಎಲ್ಲರ ಮನೆಯಿಂದಲೂ
ಈ ವೇಸ್ಟ್ ಆಚೆ ಹೋಗ್ತದೆ. ಅದನ್ನ ಸರಿಯಾದ ರೀತಿಯಲ್ಲಿ ವಿಲೆ ಮಾಡತಕ್ಕಂಥದ್ದು ಮತ್ತು ಅದನ್ನು ರೀಸೈಕಲ್ ಮಾಡತಕ್ಕಂಥ ಜವಾಬ್ದಾರಿಗೆ ಅದನ್ನು ನೀಡತಕ್ಕಂಥದ್ದನ್ನು ನಾವು ಕಲ್ತ್ಕೋಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.